ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ಮನೇಲಿ ಸ್ಪೆಷಲ್ ತಿಂಡಿ ಅಂತಲೇ ಹೇಳ್ಬೋದು. ಫಾರ್ ದ ಫಸ್ಟ್ ಟೈಮ್ ನಾನು ಆಂಬೂರ್ ವೆಜ್ ಬಿರಿಯಾನಿ ಟ್ರೈ ಮಾಡಿದ್ದೆ. ಆ್ಯಂಡ್ ಇದು 8 ಪೀಪಲ್ಸ್ಗಾಗೋಷ್ಟು. 4 ಮಂದಿ ಇವತ್ತು ತೋಟದ ಕೆಲಸಕ್ಕಂತ ಬಂದಿದ್ದಾರೆ ಆ್ಯಂಡ್ 4 ಮಂದಿ ನಾವು. ಸೊ ಇಲ್ಲಿ ನೆನ್ನೆ ತರಕಾರಿಗೆ ಅಂತಲೇ ನನ್ನ ಮೈದನ್ನ ಹೆಲ್ಪ್ ಮಾಡಿದ್ದಾರೆ. ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿದರು, ಬಿಕಾಸ್ ಬೆಳಗ್ಗೆ ಬೇಗ ಅಡುಗೆ ಆಗಬೇಕಲ್ವ. ಸೊ ಅದಕ್ಕೆ ಅವರು ಸ್ವಲ್ಪ ಕಟ್ ಮಾಡಿಕೊಟ್ಟಿದ್ರು. ಆ್ಯಂಡ್ ಅಮ್ಮ ಕಾಲಿಫ್ಲವರ್ನ ಬೆಳಗ್ಗೆ ಕಟ್ ಮಾಡಿ ಆ್ಯಂಡ್ ಚೆನ್ನಾಗಿ ವಾಶ್ ಮಾಡಿ ಸ್ವಲ್ಪ ಹೊತ್ತು ನೀರು ಮತ್ತು ಅರಿಶಿನ ಉಪ್ಪು ಎಲ್ಲ ಹಾಕಿ ಅದನ್ನ ಇಟ್ಟಿದ್ವಿ, ಬಿಕಾಸ್ ಬ್ಯಾಕ್ಟೀರಿಯಾ ಎಲ್ಲ ಹೋಗಲಿ ಅಂತ ಅಂದ್ಬಿಟ್ಟು. ಮತ್ತು ಅದನ್ನ ಒಂದು 2-3 ಸತಿ ತೊಳ್ಕೊಂಡು ಸೊ ಪ್ರಿಪ್ರೇಷನ್ ಎಲ್ಲ ಶುರುವಾಯಿತು. ಮಸಾಲೆ ಎಲ್ಲ ರುಬ್ಬಿ ನಾನು ಅಡುಗೆ ಮಾಡಿದೆ ಬೆಳಗ್ಗೆ ತಿಂಡಿದ್ದು. ಸೊ ಮಧ್ಯಾಹ್ನ ಅಡುಗೆಗೆ ಅಮ್ಮ ರೆಡಿ ಮಾಡ್ತಿದ್ದಾರೆ. ಸೊ ಏನಂತ ಹೇಳಿದ್ರೆ, ನಮ್ಮ ಮನೇಲಿ ಎಸ್ಪೆಷಲಿ ಬೇರೆ ಕಡೆ ಹೇಗಂತ ಗೊತ್ತಿಲ್ಲ ಬೇರೆಯವ್ರ ಮನೇಲಿ, ಬಟ್ ನಮ್ಮ ಮನೇಲಿ ಖುಷಿನೇ ಆಗುತ್ತೆ. ಸೊ ನಾನೇ ಮಾಡಬೇಕು ನೀನೇ ಮಾಡಬೇಕು ಅಂತ ಅತ್ತೆ ಸೊಸೆ ಮಧ್ಯೆ ಏನು ಕನ್ಕ್ಲೂಷನ್ ಇರೋದಿಲ್ಲ ಆ್ಯಂಡ್ ಮಾತಾಗೋದಿಲ್ಲ. ಸೊ ಅದೊಂದು ಖುಷಿ ಆಗುತ್ತೆ, ಬಿಕಾಸ್ ನಾವು ಮುಂಚೆನೇ ಎಲ್ಲ ನಾವು ಪ್ರಿಪ್ರೇಷನ್ ಮಾಡ್ಕೊಂಡಿರ್ತೀವಿ. ನಾಳೆಗೆ ಏನು ಬೇಕು, ಒಂದು ವೇಳೆ ನಾಳೆ ಏನಾದರೂ ಗೆಸ್ಟ್ ಬರ್ತಿದ್ದಾರಾ ಅಥವಾ ತೋಟದ ಕೆಲಸ ಮಾಡೋದಕ್ಕೆ ಯಾರಾದರೂ ಬರ್ತಾರಾ, ಸೊ ಮೇನ್ ಅದ್ರ ಮೇಲೆ ಡಿಪೆಂಡ್ ಆಗಿ ನಾವು ಆ ರೀತಿಯಾಗಿ ಅಡುಗೆ ಮಾಡೋದು ಇಷ್ಟು ಮಂದಿಗೆ ಬೇಕು ಅಂತ. ಸೊ ಅಮ್ಮ ಅಂದರೆ ಮಧ್ಯಾಹ್ನ ಅಡುಗೆ ಮಾಡಿದ್ರೆ ನಾನು ಬೆಳಗ್ಗೆ ತಿಂಡಿಗೆ ರೆಡಿ ಮಾಡ್ತೀನಿ, ಅಥವಾ ಬೆಳಗ್ಗೆಗೆ ಅವ್ರು ತಿಂಡಿಗೆ ರೆಡಿ ಮಾಡಿದ್ರೆ ಮಧ್ಯಾಹ್ನ ಅಡುಗೆ ನಾನು ಮಾಡ್ತೀನಿ. ಸೊ ನಾವು ಇಬ್ಬರು ಹಂಚ್ಕೊಂಡು ಮಾಡ್ತೀವಿ ಅಡುಗೆನ. ಸೊ ಅದು ಇಬ್ರಿಗೂ ಸುಸ್ತಾಗಲ್ಲ ಆ್ಯಂಡ್ ಖುಷಿಯಾಗೂ ಕೂಡ ಕೆಲಸ ಮಾಡ್ಬೋದು. ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ, ನಾವಿರೋದು ನಮ್ಮ ಮನೇಲಿ 4 ಮಂದಿ. ನಾನು, ಅಮ್ಮ, ನನ್ನ ಹಬ್ಬಿ ಅಂದರೆ ಹಸ್ಬೆಂಡ್ ಮತ್ತು ನನ್ನ ಮೈದನ. ಸೊ 4 ಮಂದಿ ಇದ್ದಾಗ 4 ಜನನೂ ಒಂದೊಂದು ಕೆಲಸ ನೋಡ್ಕೊತೀವಿ. ಸೊ ದ್ಯಾಟ್ ಏನಂತ ಹೇಳಿದರೆ ಪ್ಯಾನಿಕ್ ಆಗುವಂಥ ಅವಶ್ಯಕತೆ ಇರೋದಿಲ್ಲ, ಕೆಲಸನೂ ಬೇಗ ಸುಲಭ ಆಗುತ್ತೆ. ಸೊ ಹಿಯರ್ ಇಸ್ ದ ಫೈನಲ್ ರಿಸಲ್ಟ್. ಸೊ ಈಗ ಎಲ್ಲ ಕೆಲಸಕ್ಕೆ ಬಂದಿರೋರು ಬರ್ತಿದ್ದಾರೆ ಈಗ ತಿಂಡಿಗೆ. ಓಕೆ, ಬಾಯ್.